ಮುಂಜಾನೆ ಹಿಡಿದು ಫೋನ್ ಮಾಡ್ತಾ ಇದ್ದೀನಿ. ಆ ರಾಮುಗ ಎಷ್ಟು ಧೈರ್ಯ? 3 ತಿಂಗಳಾಯ್ತು, ಬಡ್ಡಿನೂ ಇಲ್ಲ, ಗಂಟು ಇಲ್ಲ. ಈ ಕಡೆ ಕೈಗೂ ಸಿಗ್ತಾ ಇಲ್ಲ. ಫೋನ್ ಹಚ್ತೀನಿ, ಫೋನೇ ಎತ್ತಾ ಇಲ್ಲ. ಯಾಕನ್ನ ಯಾರ ಮೇಲೆ ಇಷ್ಟು ಸಿಟ್ಟು ನಿಂದ? ಆ ರಾಮುಗ ಲಾಗೋಡಿಗೆ ಅಂತ ಹೇಳಿ ರೊಕ್ಕ ಇಸ್ಕೊಂಡು ಹೋಗ್ಯಾನ, ಇನ್ನೂ ಕೊಡ್ತಾ ಇಲ್ಲವ. ಅಷ್ಟೇ ಅಲ್ಲ, ಕೇಳಕ್ ಹೋದ್ರ ನಮಗೆ ತಿರುಗಿ ಮಾತಾಡ್ತಾನ. ನಮ್ಮ ಮನೆತನ ಮರ್ಯಾದನು ಕಳಿತಾ ಇದ್ದಾನ. ಹೌದಾ ಅಣ್ಣ? ಹಂಗಂದ್ರ ಈ ಸತಿ ದುಡ್ಡು ವಸೂಲಿ ಮಾಡಕ್ ನಾನ್ ಕೊಟ್ಟು ಕಳ್ಸು. ರಾಮು ಕೊಟ್ಟಿರೋ ರೊಕ್ಕದ ಜೊತೆ ಅವ್ನ ಮಾನ ಮರ್ಯಾದನ್ನ ಇಸ್ಕೊಂಡೇ ಬರ್ತಾನೆ. ನಿನಗ್ಯಾಕವಾ ತೊಂದ್ರೆ? ನಮ್ಮ ಹುಡುಗರಿಗೆ ಹೇಳಿದ್ರೆ ಸಾಕು, ಒದ್ದು ವಸೂಲಿ ಮಾಡ್ತಾರೆ. ಸುಮ್ಮನೆ ಹುಡುಗರು ಯಾಕನ್ನ ನನ್ ಕೊಟ್ಟು ಕಳ್ಸು. ರಾಮು ಕೊಟ್ಟಿರೋ ರೊಕ್ಕಕ್ಕೆ ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿ ಹಾಕಿ ಅಷ್ಟು ರೊಕ್ಕ ಇಸ್ಕೊಂಡ್ ಬರ್ಲಿಕ್ಕಂತಂದ್ರ ಈ ಸಾವುಕಾರನ್ ತಂಗಿನ ಅಲ್ಲಣ್ಣ. ನಿನಗೆ ಯಾಕೆ ಅಂತ? ಇಲ್ಲಣ್ಣ, 2-3 ಸತಿ ಆಳು ಕಾಳು ಕೊಟ್ಟು ಕಳ್ಸಿದ್ರ ಕೊಬ್ಬಿನ ಗೊತ್ತ ನಾವು 1 ರೂಪಾಯಿ ಕೊಟ್ಟು ಕಳ್ಸಿಲ್ಲ ಅವ ರಾಮು. ಈ ಸತಿ ನಾವು ಹೋಗಿ ವಸೂಲಿ ಮಾಡ್ಕೊಂಡು ಬಂದ ಬರ್ತಾನೆ. ಆಯ್ತು, ಸರಿ ಅವ. ರಾಮು ಐತ್ ನಿನಗೆ. ಇಲ್ಲದೇನೇನ ರೊಕ್ಕ ಕೊಡ್ದು ಬರ್ತಂತ 24 ತಾಸು ಹೊಲ್ದಾಗ ದುಡಿಯಾಕತ್ತಿ. ಕೇಳಿ ಗೊತ್ತ ಕಳ್ಸ್ಕೊಳ್ಳೋದು ಹೋಗುದೇ ಇಲ್ಲಿ ಬರ್ತೀನಿ. ಏನಪ್ಪ ದ್ರಾಕ್ಷಿ ರೇ ಕೈ ಕುಲ್ಲಾಕ್ತು, ಸಾಲ ರೇ ಭಾಳ ಆಗ್ತು. ಈ ಸಲ ರೇ ಚಲೋ ಬೆಳಕಂದ್ರೆ ಸಾಕನ್ನು ಸಾಲ ಹಾಕಿ ಮುಡ್ಸಿನಂದ್ರೆ ಮತ್ತೆ ನಮಗಿಂದ ಜೀವನ ಮಾಡ್ಬೋದು. ಮಾಡ್ತಾನೆ ದೇವ್ರು. ಓಯ್ ರಾಮಂದ್ರ ನೀನಾಣಿ ಇಲ್ಲಿ? ಹೌದ್ರಿ ಮೇಡಮ್ ಅವ್ರಿ, ಯಾಕ್ರಿ? ನಾನಾ ರಾಮು ಅಂದ್ರಿ. ನಾನು ನಿಮ್ ಸಾವುಕಾರನ್ ತಂಗಿದೀನಿ. ನಮ್ಮ ಅಣ್ಣನ ಹತ್ರ ಸಾಲ ತಗೊಂಡಿ ಗೊತ್ತಿಲ್ಲ? ಅದ್ನೇನ್ ಕೊಡ್ಬೇಕನ್ನೋ ಸ್ವಲ್ಪ ಪರಿಜ್ಞಾನ ಐತೇನ? ಏನ್ ಈ ಹೊಳೆ ನಮ್ಮ ಹೆಸರಲ್ಲಿ ಮಾಡ್ಬೇಕನ್ನೋದು ಐತೆ ನಿನ್ಗ? ಮೇಡಮ್ ಅವ್ರಿ, ಜರ ಮರ್ಯಾದಿಂದ ಮಾತಾಡ್ರಿ. ಕಷ್ಟ ಐತೆ ತಿಳಿ ನಾ ಸಾಲ ತಗೊಂಡನ. ನಾನು ಭಿಕ್ಷಾ ಬೇಡ ಅಂತ ತಗೊಂಡಿಲ್ಲ. ಈ ಬೆಳೆ ಬರೋಣ ನಿಮ್ ಸಾಲ ಕೊಡ್ತೇನ್ರಿ. ಈ ಬೆಳಿ ಬರೋಣ ನೀ ನಮ್ ಸಾಲ ತೀರಿಸ್ತಿ. ಈ ಬೆಳಿ ಬಂದಂಗ ನೀ ನಮ್ ಸಾಲ ತೀರಿಸ್ತಂಗ ಅದು ಈ ಮಣ್ಣು ನಂಬ್ಕೊಂಡ್ ಹೇಳಕತ್ತಿ ನೀನ? ಮೇಡಮ್ ಅವ್ರಿ, ಈ ಮಣ್ಣು ನಟ್ ಕೇವಲ ತಿಳಿಬೇಡ್ರಿ. ಮೇಡಮ್ ಅವ್ರಿ, ಇದು ನಿಮ್ಮ ಕಣ್ಣಿಗೆ ಮಣ್ಣು ಕಾಣ್ತಿರ್ಬೇಕ. ಖರೆ ಇದು ನಮಗೆ ಇದ ಚಿನ್ನ. ನಿಮ್ಮ ರೊಕ್ಕ ಬರೀ ಒಂದು ಸಾಲ ಒಳಗೆ ದುಡ್ಡು ಕೊಡ್ಬೋದು ನಾವು. ನೀವು ಕೊಟ್ಟಿದ್ದು ಏಟ್ ರೊಕ್ಕ? ಚಿಲ್ಲರೆ ಕಾಸ್ರ. ಯಾಕ ಬಾಳ ಮಾತಾಡಕತ್ಯಾ ನೀನು? 1 ವಾರ ಟೈಮಿಂಗ್ ಕೊಡ್ತೀನಿ. ಅಷ್ಟ್ರೊಳಗೆ ಅಸಲು ಬಡ್ಡಿ ತೀರಿಸ್ಲಿಲ್ಲ ಅಂದ್ರ ನಮ್ಮ ಮನಿ ಬೋರ್ಡ್ ನಿಮ್ ಹೊಲ್ದಾಗ ಬಿದ್ದಿರುತ್ತ, ನೆನಪಿರ್ಲಿ. ಸಾವುಕಾರನ ತಂಗಿಲ್ಲ? ಹೌದು ದೋಸ್ತ, ಸಾವುಕಾರನ ತಂಗಿ ಆಳಿಕಿ ಕಲ್ತನ ಗತ್ತ. ಸಾವುಕಾರ ಸಾಲ ಕೊಡವ ಐತಿ, ಉಸಿರು ಮಾಡಕ್ ಹೋಗಿ ಗಣಿಬಿ ಅಂತಕಿ ಮಸ್ತ್ ಹೊಂಟ. ಮತ್ತೆ ಮೊನ್ನೆ ನಮ್ಮನೆಗೆ ಹಿಂಗೆ ಮಾಡಿ ಬಂದಿದ್ರು. ಬಜಾರ್ ಭಾಳ ಬಜಾರ್ ಅದಳಕಿ. ಹೌದು ದೋಸ್ತ. ದೋಸ್ತ ಈಗ ಒಬ್ಬನೇ ಸಿಕ್ಕಾಳ, ಕರಿಬೇಡ ನಡಿ. ಮತ್ತೆ ಹಾ ನಡಿ. ಬಾ ಮಂಡ ಸಿಕ್ಕಳಿಗೆ. ಯಾಕಲೇ ಮಕ್ಕಳ ಮುಂಜೆ ಒಳಗೊಂಡು ಯಾವನ ಮುಖ ನೋಡ್ ಬಂದ್ರಿ? ಒತ್ತಾಟ ಸೈಡಿಗರ ಎದ್ರಿ ಇಲ್ಲ? ದಾರಿ ಬಿಡ ಬಿಡ್ಲೆ. ನಾ ನಿಮ್ ಮನೆ ಬಂದಿದ್ನಲ್ಲ, ರೊಕ್ಕ ಕೊಡು ಕಿಮ್ಮತ್ತಿಲ್ಲ ನಿನಗ. ಮತ್ ನನ್ ದಾರಿ ಗಡ್ಡ ಹಾಕಿ ನಮ್ಮ ಅಣ್ಣಾಗ ಏನ್ರ ಇದು ಗೊತ್ತಂದ್ರ ನಿನ್ ಕೈಯ ಕಾಲ ಕೂಡ ಇರಂಗಿಲ್ಲ. ಅಲ್ಲೇ ಮತ್ತೆ ಮನೆ ಮುರ್ಲಕ್ ಹೊಂಟೀಗ? ಮೊನ್ನೆ ನಮ್ಮ ಮನೆಗೆ ಬಂದು ಬೆಂಕಿ ಹಚ್ಚಿದಿ, ಈಗ ಮತ್ತೊಬ್ಬ ಮನೆಗೆ ಹೊಂಟಿರ್ಬೇಕಲ್ಲ. ಒಳ್ಳೆ ಕಲ್ತಿದ ಅಣ್ಣ ತಂಗಿ ಗತ್ತ. ಅಣ್ಣಗೆ ಅದಕ್ಕೆ ಅಣ್ಣ ನಿಮ್ಮ ಅಣ್ಣ ದೊಡ್ಡ ಗುಂಡ ಮಾಡ್ಯಾನ. ಹಿಂಗ್ ಮಾಡಿದ್ರೆ ನಿನಗೆ ದೇವ್ರು ಒಳ್ಳೇದು ಮಾಡ್ತಾನ? ಪಾಪಿ, ನಿನಗೆ ಎಲ್ಲಿ ಜಾಗ ಸಿಗುದಿಲ್ಲ, ನರಕದಾಗ ಅಲ್ಲಿ ಎಲ್ಲಿ ಅಲ್ಲಿ. ಏನೋ ಯಾಕ ಹುಡುಗಿಂದ ಯಾಕೆ ತರ್ಬೇಡ ಅದಾಗ? ಯಾರಪ್ಪ? ಯಾರನೇ? ನಾ ಯಾರಾಕಿರ್ಲಕ್ಕೋ? ಅವ್ರು ಸಾವುಕಾರ ತಂಗಿ ಅದಾರ, ಅವ್ರನ್ನ ತರ್ಬಿಡು. ಆದ್ಮೇಲೆ ಸಾವುಕಾರ ಅಂತ ಹಾಕಿದ್ರೇನೋ ಮುಂಜೆ ಮನ್ಮೂ ಬಂದು ಕೂತಿರ್ತ. ಸಾಲ ಕೊಡ್ರಿ ಅಂತ ಎಲ್ಲಿ ಕೂಡ ಕಟ್ಕೊಂಡ್ ಕೂತಿರ್ತಾನ ರೊಕ್ಕ. ಅವ್ರಪ್ಪ ಅವ್ರ ಮನೆ ಮಟ್ಟ ಹೋದಾಗ ನಮ್ಗೆ ಸಾಲ ಕೊಟ್ಟಿರ್ತಾರೆ. ನಮಗೆ ಕೊಳಂಬಿದ್ದ ನಾವು ಸಾಲ ಇಸ್ಕೊಳಕ್ ಹೋಗಿರ್ತೀವಿ. ಅದು ಬಿಟ್ಟು
ನಡು ರಸ್ತೆನಾಗ ಒಬ್ಬ ಹೆಣ್ಮಕ್ಳನ್ನ ತರಿಬಿ ಅದೇ ತರಿಬಿ ಮಾತಾಡ್ಸೋದು ನಮ್ಮ ಸಂಸ್ಕೃತಿ ಅಲ್ಲ ಅದು. ಅವ್ರು ಮೊದಲು ದಾರಿ ಬಿಡ್ರಿ ಹೆಣ್ಮಕ್ಳು ಸರಿ ನನ್ನ ಬುದ್ಧಿ ತರ್ಬೇಕು ಹೇಳ್ತೇನೋ ದಾರಿ ಬಿಡ್ರಿ ಹೋಗಿ ಸರಿ ನಾವು ರಾಮು ಅವ್ರೆ ರಾಮು ಅವ್ರೆ ಹುಷಾರಾಗಿದ್ದೀರಾ? ನೀವೇನು ಇಲ್ಲಿ ಅಯ್ಯೋ ಅದೆಲ್ಲ ಬಿಡು, ನೀ ಹುಷಾರದಿಲ್ಲ, ಆರಾಮದಿಲ್ಲ ಇವಾಗ? ಸಾವುಕಾರ್ತಾರ ನಾನು ಹುಷಾರಿರ್ಲಿ ಬಿಡ್ಲಿ ಮೊದಲು ಇಲ್ಲಿದ್ ಹೋಗ್ರಿ. ಯಾಕಂದ್ರ ಮಣ್ಣವ್ರು ಬಂದ್ರಂದ್ರ ಏನ್ ತಿಳ್ಕೊತಾರ ಏನ್ ಸುದ್ದಿ ಊರಿನ ಜನರು ಏನ್ ತಿಳ್ಕೊಬೇಕು ನೋಡಿದ್ರ ನನಗ ರಾತ್ರಿ ಇಲ್ಲಿದ್ದಂಗ ಕಾಣ್ತೀರಿ ನೀವು. ಅವ್ರು ದಯವಿಟ್ಟು ಹೋಗ್ರಿ ಹೇಳ್ತಾನ ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ್ರಿ ಹೋಗ್ರಿ. ಊರಿನ ಜನ ಏನ್ ಬೇಕಾದ ಅನ್ಕೊಳ್ಳಿ ರಾಮು, ನಿನ್ನೆ ಸಂಜೆ ನೀನು ನಾನು ಸೇವ್ ಮಾಡಕ್ ಬಂದ್ ಕೇಸಿನ ಈ ಪರಿಸ್ಥಿತಿ ತಂದ್ಕೊಂಡಿ. ಇಂಥ ಸ್ಥಿತಿ ಒಳಗೆ ನಾನಿನ್ನ ಬಿಟ್ಟೋದ್ರು ದೇವ್ರು ಮೆಚ್ಚಂಗಿಲ್ಲ ನನ್ನ. ನಿನ್ ಜೀವದ ಬೆಲೆ ಕಟ್ಟಕ್ಕಾಗತ್ತಾನ ಯಾರಿಗಾರ? ನೋಡ್ರಿ ಸಾವುಕಾರ್ತಾರ ನಾನು ಜೀವದ ಬಗ್ಗೆ ಬಿಡ್ರಿ. ಯಾಕಂದ್ರೆ ಮನ್ತಾನದ ಬೆಲೆ ಎಲ್ಲೈತಿ ಏನ್ ಸತಿ ಗೊತ್ತದಲ್ರಿ. ನಿಮ್ಮ ಆ ಮರ್ಯಾದೆಗೆ ಕಳಂಕ ಮಾತ್ರ ತರಕ್ ಹೋಗ್ಬೇಡ್ರಿ. ಮೊದಲಿಗೆ ಹೋಗ್ರಿ ಹೇಳ್ರಿ. ನಾ ಎಲ್ಲಿ ಹೋಗುದಿಲ್ಲ ರಾಮು, ನೀ ಪೂರ್ತಿ ಹುಷಾರಾಗೋವರ್ಗು. ಸಾಲ ವಸೂಲಿ ಮಾಡಕ್ ಬಂದಕ್ಕಿಗಿ ಚೀಟಿ ಒಳಗೆ ಕಟ್ ಹಾಕಿ ನೀ ಅವತ್ತೊಂದಿನ ಹೇಳಿದ್ ಗೊತ್ತಾ, ಕೊಟ್ಟಿರೋ ಸಾಲನ ಹೊಳ್ಳಿ ತೀರಿಸ್ಬೋದ್ರಿ ಸಾವುಕಾರ್ತಿ, ಆದ್ರ ಕೊಟ್ಟಿರೋ ಪ್ರೀತಿ ಗೌರವ ಅದ್ನ್ಯಾವುದು ತೀರ್ಸಕ್ ಆಗಲ್ಲ ಅಂತ ಹೇಳಿ ನಂಗದು ಇವತ್ತು ರಿಯಲೈಸ್ ಆಯ್ತು, ಗೊತ್ತಾಯ್ತು ನನ್ಗದು ಇವತ್ತು. ನನ್ನ ತಂಗಿ ನಿನ್ನೆನೆ ಹೋಗಿದ್ದಾಳ. ಎಲ್ಲಿ ಹೋಗಿದ್ದಾಳ? ಫೋನ್ ಹಚ್ಚಿದ್ರ ಫೋನರೇ ಸ್ವಿಚ್ ಆಫ್ ಬರ್ತದ. ಅವಳಾದ್ರೂ ಫೋನ್ ಹಚ್ಚವಳು, ಒಂದು ಮಾತ್ರ ಹೇಳಿಲ್ಲ. ಎಲ್ಲಿ ಹೋಗಿರ್ಬೋದು? ರಾಮು ಏನಾದ್ರು ಅವಳಿಗೇನಾದ್ರೂ ತನ್ನ ಸಾಲ ಕೊಡೋದು ಬರ್ತಂದು ಏನಾದ್ರೂ ತಲೆ ತುಂಬುದ್ನ? ಇಲ್ಲ, ನನ್ನ ತಂಗಿ ಅಂತವಳಲ್ಲ. ಅವನ ಮಾತಿಗೆ ಮರಳಾಗುದಿಲ್ಲ. ಅಷ್ಟೇ ಅಲ್ಲ, ಇದು ನನ್ನ ಪ್ರಶ್ನೆ, ನನ್ನ ಮರ್ಯಾದೆ ಪ್ರಶ್ನೆ, ಅವಳ ಮರ್ಯಾದೆನೂ ಪ್ರಶ್ನೆ. ನನ್ನ ತಂಗಿಯ ನೆರಳು ಕೂಡ ಅವನಿಗೆ ಬೀಳಕ್ ಬಿಡಲ್ಲ ನಾನು. ಬರ್ಲಿ, ಕೇಳ್ತೀನಿ ಅವಳಿಗೆ. ಈ ಸಿದ್ಧ ಮಲ್ಯ ಎಲ್ಲಿ ಹೋಗ್ಯಾರನ ಕಾಣ್ತಾನೆ ಇಲ್ಲ. ಹೋಗಿ ನೋಡ್ಕೊಂಡ್ ಬರ್ಬೇಕಂದ್ರ ನೀವು ಅದ್ರಾಯ್ತು. ಜಾನ್ವಿ, ಏನ್ ಮಾಡ್ತಾ ಇದೀಯಾ? ಇಡೀ ರಾತ್ರಿ ಇಲ್ಲೇ ಇದೀಯಾ ಈ ಭಿಕಾರಿ ಮನೆಯಲ್ಲಿ?
ಥು. ಹೋಗಿ ಹೋಗಿ ಇಂಥವನ್ ಮನೆಯಲ್ಲಿದ್ಯಾ ಏನಾಗಲಕ್ಕಿಲ್ಲ ನಮ್ಮ ಮರ್ಯಾದೆ. ಸಾವ್ಕಾರ್ರೆ ನೀವು ಅನ್ಕೊಂಡಂಗ ನಿಮ್ ತಂಗಿ ಈ ಮನ್ಯಾಗ ಒಂದ್ ಜರಾನು ಕೂದಲ್ ಕೊಂಕಾಗಿಲ್ರಿ, ಮರ್ಯಾದೆಗೆ ಹೋಗುವಂತ ಕೆಲಸ ಏನೂ ನಡೆದಿಲ್ರಿ. ತಪ್ಪು ತಿಳ್ಕೊಳಕ್ ಹೋಗ್ರಿ. ಮುಚ್ಚೋ ಬಾಯಿ, ರೊಕ್ಕ ಕೊಡೋ ಯೋಗ್ಯತೆ ಇಲ್ಲ ನನಗ. ನನ್ನ ತಂಗಿ ಮರ್ಯಾದೆ ಬಗ್ಗೆ ಮಾತಾಡ್ತೀಯ? ಅಣ್ಣ ಏನ್ ಮಾತಾಡಕತ್ತ ನೀನು? ನಿನ್ನೆ ಸಂಜೀವಣ್ಣ ಹೋಗುವಾಗ ಯಾರೋ ಇಬ್ರು ನಿಂತ್ ಕೇಚಂದ ನನ್ ಬಗ್ಗೆ ಕೆಟ್ಟ ಕರ್ದಾಗ ಮಾತಾಡಕತ್ತಿದ್ರು. ಅವಾಗ ಇವನ ನನ್ನ ಸೇವೆ ಮಾಡ್ದವ? ಇಲ್ಲ ತಂಗಿ, ರೊಕ್ಕ ಕುಡಿದು ಬರ್ತದೊಂದು ನಾಟಕ ಮಾಡ್ತಾ ಇದ್ದಾನವ, ನಾಟಕ. ಅಣ್ಣ ಏನೆಲ್ಲ ಮಾತಾಡಕತ್ತ ನೀನ? ನಿನಗ್ ಗೊತ್ತಾಗಲ್ಲ ತಂಗಿ, ಇವ್ರು ರೊಕ್ಕ ಕುಡಿದು ಬರ್ತಾವ ಏನೇನೋ ಇಂಥವ್ರು ಬಾಳ ಮಂದಿ ಅವ್ರ ಹಿಂಗೆ ಮಾಡ್ತಾರ. ನಿನಗ್ ಗೊತ್ತಾಗಲ್ಲ. ನೀ ಅನ್ಕೊಂಡಂಗಿಲ್ಲ ಅಣ್ಣ ರಾಮ. ಅಣ್ಣ ಅವ್ ಕೊಟ್ಟಿರೋ ಸಲ ಯಾವಾಗ ಬೇಕಾವಾಗ ತೀರಿಸ್ಬೋದು, ಆದ್ರೆ ತನ್ನ ಪ್ರಾಣನ ಒತ್ತಿ ನನ್ನ ಕಾಪಾಡ್ಯಾನ, ಅದನ್ನ ತೀರ್ಸಕ್ಕಾಗುತ್ತಾನ? ಏನು ನಿನ್ ಪ್ರಾಣನೇ ದೊಡ್ಡದಾಯ್ತಲ್ಲ. ನಾ ರೊಕ್ಕ ಕೊಟ್ಟಿದ್ದಕ್ಕಿತ್ತ ಹಂಗಂದ್ರ ನಾನ್ ತಂಗಿ ಪಾಲಿಗೆ ನೀ ಏನ್ ದೇವ್ರಾಗ್ಬಿಟ್ಟೇನ? ಸಾವ್ಕಾರ್ರೆ ಇನ್ನೊಂದ್ ತಿಂಗಳ ಟೈಮ್ ಕೊಡ್ರಿ ನನಗೆ, ನಿಮ್ ಸಾಲ ಬಡ್ಡಿ ಗಂಟೆ ಎಲ್ಲಾ ಕೊಟ್ಟು ಬರ್ತಾನತ್ತ. ಯಾಕೆ ಹಿಂಗ ಅವಸರ ಬಾಳ್ ಮಾಡ್ಲಾಕ್ ಹೋಗ್ರಿ. ತಿಂಗಳ 2 ತಿಂಗಳ ನನಗ್ ಬೇಕಾಗಿಲ್ಲ. ನನ್ನ ತಂಗಿನ ಕಾಪಾಡಿ ನೀ ದೇವ್ರಾಗಿಯಲ್ಲ, ನನ್ನ ರೊಕ್ಕ ಕೊಟ್ಟು ದೇವ್ರಾಗು. ನೋಡ್ರಮ್ಮು, 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟೊಳಗೆ ನನ್ನ ರೊಕ್ಕ ಬಂದು ನನ್ನ ಕೈ ಸೇರ್ಬೇಕು. ಇಲ್ಲಂದ್ರ ನಿನ್ನ ಕಾಗದ ಪತ್ರ ಅದಾವಲ್ಲ, ನನ್ನ ಹೆಸರಲ್ಲೇ ತಾನೇ ಆಗಿ ಬರ್ತದ. ಅಣ್ಣ ಈಗ ಇದ್ದಕ್ಕಿದ್ದಾಗ ಲಕ್ಷಾಂತರ ರೂಪಾಯಿ 24 ಗಂಟೆ ಒಳಗೆ ಹಚ್ಚಿದ್ರೆ ಎಲ್ಲಿಂದ ಹಚ್ಬೇಕವ? ಸ್ವಲ್ಪ ಟೈಮ್ ಕೊಡು, ಕೊಡ್ತಾನವ? ಇಲ್ಲ ತಂಗಿ, ನಿನಗ್ ಗೊತ್ತಾಗಲ್ಲ. ಇಂಥವ್ರನ್ನ ಹಂಗೆ ಬಿಟ್ರ ಹಿಂಗೆ ತಿಂಗಳು ಮುಂದೆ ಹಾಕೋತಿ ಹೋಗ್ತಾರ. ನಿನಗ್ ಗೊತ್ತಾಗಲ್ಲ. ಬಾ ಹೋಗುನು. ಅಣ್ಣ ಇದೇ ಮಾತ ಮರಿಬೇಡ. ಸಾವ್ಕಾರ್ರೆ ನೀವು ಕೊಟ್ಟಿದ್ದ 24 ತಾಸು ಟೈಮ್ ಒಳಗೆ ನಿಮ್ಗೆ ರೊಕ್ಕನ ತಂದು ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಮು ಅಂತ ಕರಿಬೇಡ್ರಿ. ದುಡ್ಡು ಕೊಡು ಅಂತ ಅವ್ನಿಗೆ ವಾರ್ನಿಂಗ್ ಮಾಡ್ಬಾರ್ದಲ್ಲ ನೀನು? ನೀನು ವಾರ್ನಿಂಗ್ ಮಾಡಿಲ್ಲ, ಅವ್ನಿಗೆ ಕುತ್ತಿ ಹೆಸರಿದಂಗ ಆತ್ ನೀನು. ಮನುಷ್ಯ ರಾಕ್ಷಸ ನೀನು. ಹೌದು, ನಾ ರಾಕ್ಷಸನೇ. ಮರ್ಯಾದೆ ದುಡ್ಡು ಎರಡು ವಿಷಯಕ್ಕೆ ಬಂದ್ರೆ ನಾನು ರಾಕ್ಷಸನೇ. ಅಣ್ಣ ಅವನು ನೋಡಕತ್ರ ದುಡ್ಡು ಕಿತ್ಕೋಬೇಕಂತ ಮನಸ್ ಬರಲ್ಲ, ಇನ್ನು ಸಹಾಯ ಮಾಡ್ಬೇಕಂತ ಮನಸ್ ಬರುತ್ತ. ಎಂತ ಮನುಷ್ಯ ಅದೇನ ನೀನು? ರಾಕ್ಷಸನ್ ತರ ವರ್ತನೆ ಮಾಡಕ್ ನಿಂದಿರ್ತಲ್ಲ ಅವನ ಎದುರುಗಡೆ. ನೀ ದುಡ್ಡು ಕಿತ್ಕೊಳಕ್ ಪ್ರಯತ್ನ ಪಡು, ನಾನು ಸಹಾಯ ಮಾಡೇ ಮಾಡ್ತೇನೆ. ಸಹಾಯ ಮಾಡ್ತೀಯ? ಸಹಾಯ ಅಣ್ಣ ನೋಡು, ನೀ ಹೆಂಗ್ ಸಹಾಯ ಮಾಡ್ತೀನಿ ಅನ್ನೋದು ನೋಡೇ ಬಿಡ್ತೀನಿ ನಾನು. ನನಗ ಪ್ರೀತಿ ಪ್ರೇಮ ಮುಖ್ಯ ಅಲ್ಲ, ದುಡ್ಡು ಮುಖ್ಯ. ನನಗ ದುಡ್ಡೇ ಮುಖ್ಯ. ನಡಿ ಹೋಗು, ಒಳಗೆ ಹೋಗ. ಅವನಿಗೆ 24 ಗಂಟೆ ಕೊಟ್ಟಿನ ರಾಮಗ. ಅಣ್ಣ ನನಗ ದುಡ್ಡು ಕೊಡ್ಲೇಬೇಕಮ್ಮ. ಕೊಡ್ಲಿಲ್ಲ ಅಂದ್ರ ನಾನು ಏನು ಮಾಡಕ್ಕೂ ಹೆಸಲ್ಲ. ಅಣ್ಣ ಎಲ್ಲದಕ್ಕೂ ರೆಡಿಯಾಗೇ ಇದ್ದೀನಿ ನಾನು. ಇರೋ ನೀ ಹೆಂಗ ಮಾಡ್ತೀನಿ ನೋಡೇ ಬಿಡ್ತೀನಿ ನಾನು. ಅಣ್ಣ ಬಾಗಿಲು ತೆಗಿ. ಅಣ್ಣ ಬಾಗಿಲು ತೆಗಿ ಅಣ್ಣ. ಅಣ್ಣ ಅವನ ಹತ್ರ ರೊಕ್ಕ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಅವಂತೂ ತಣ್ಣಕ್ಕೂ ಬರೀ ದುಡ್ಡಿನ ಸಂಬಂಧ ನಮ್ಮಣ್ಣ ಇಷ್ಟು ಕಿಲೋಮೀಟರ್ ಕಳೀತಾನ. ಅವನ್ ಸ್ವಾಭಿಮಾನಿ ಜೊತೆ ಆಟ ಆಡಕ ನಮ್ಮಣ್ಣ ಯಾರ? ಅಕಸ್ಮಾತ್ ರಾಮು ರೊಕ್ಕ ಕೊಡಕ್ ಆಗ್ಲಿಲ್ಲ ಅಂತಂದ್ರ ಜೀವಕ್ಕೆ ಏನಾರ ಮಾಡ್ಕೊಂಡ್ಬಿಟ್ರ
ಇಲ್ಲ 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 ಇದನ್ನ ತಡಿಬೇಕು ಹೆಂಗಾರ ಮಾಡಿ. ನಾ ರಾಮಗ್ ಸಹಾಯ ಮಾಡಬೇಕು. ಮನಿ ಒಳಗ ಇದೆಲ್ಲ ತರತರಾಂತರದಿಂದ ಬಂದಂತ ಬಂಗಾರದವು. ಎಷ್ಟ ಕಷ್ಟ ಆಗ್ಲಿ ಏನ ಪರಿಸ್ಥಿತಿ ಬಂದ್ರೆ ನಮ್ಮ ಅಣ್ಣ ಕೂಡ ಯಾರಿಗೂ ಕೊಟ್ಟಿದ್ದಿಲ್ಲ. ಸ್ವಾಭಿಮಾನಿ ವ್ಯಕ್ತಿಗಿಂತ ಬಂಗಾರ ಏನ್ ದೊಡ್ಡದಲ್ಲ. ಆ ರಾಮುಗ ಟೈಮ್ ಕೊಟ್ಟ ಟೈಮ್ ಮಿತಿ ಮೀರಿ ಹೋತ. ಅವೇನ ಸರಿಯಾಗಿ ರೊಕ್ಕ ಕೊಡಂಗೆ ಕಾಣಂಗಿಲ್ಲ. ಟೈಮ್ಕ ಅವನ ಮನೆಗೆ ಹೋಗಿ ನೋಡ್ಬೇಕು. ಏ ರಾಮು, ಹೊರಗ ಬಾ. ಪಟ್ಟ ಮಾತ ಮುಗ್ದೈತಿ. ಟೈಮ್ನು ಮಿತಿ ಮೀರಿ ಹೋಗೈತಿ. ಇನ್ನ ನಿನ್ನ ಮಾನ ಮರ್ಯಾದೆ ಅದು ಮುಗಿದೋಗೈತಿ. ನಿನ್ನ ಮನಿ ಹೊಲ ಪೂರ ನನ್ನಂತೆ ಆಗ್ಬೇಕ. ಆಗುದಲ್ಲಕ್ಕೇನ ಪೂರ ಆಗೈತೆ. ನೀ ಬರೀ ಹೊರಗೆ ಹೋಗುದು ಒಂದೇ ಬಾಕಿ ಐತಿ. ಬಾ ಹೊರಗ. ಜಾನ್ವಿ, ಇಲ್ಯಾಕ ನೀ? ಓಹೋ, ಈ ರಾಮನ್ ಸೋಲ್ ನೋಡ್ಬೇಕಂತ ಬಂದ್ಯಾ? ಅಯ್ಯೋ ಅಣ್ಣ, ನಾ ಇಲ್ಲಿ ರಾಮನ್ ಸೋಲ್ ನೋಡಕ್ ಬಂದಿಲ್ಲ, ರಾಮನ್ ಗೆಲ್ಸಾಕ್ ಬಂದಿನಿ. ಅದು ಹೆಂಗಂತ ಅನ್ಕೊಂಡ ಇವುಗಳಿಂದ ಗೆಲ್ಸಾಕ್ ಬಂದಿನ ಅವನ್ನ. ನೀ ಏನ್ ತಿಳ್ಕೊಂಡಿದಿ? ರಾಮು ಇವತ್ತು ರೊಕ್ಕ ಕೊಡಕ್ಕಾಗಲ್ಲ, ರಾಮು ಸೋಲ್ತಾನ, ರಾಮುನ ಆಸ್ತಿ ಅಂತಸ್ತು ಅವ್ನ ಹೊಲ ಮಣಿ ಎಲ್ಲ ನನ್ ಕಡೆ ಸೇರ್ತ ಅಂತ ಅನ್ಕೊಂಡ್ ಬಂದಲ್ಲ ಇಲ್ಲಿ. ನೀ ತಿಳ್ಕೊಂಡಿದ್ ಬಾಳ ತಪ್ಪೈತಿ. ಯಾಕಂದ್ರೆ ರಾಮುನ್ ಹಿಂದ್ ನಾ ಅದೀನಿ. ಅಣ್ಣ ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ನನ್ನ ಪ್ರಾಣ ಉಳಿಸ್ತು ಅವ್ನ ಮಾನ ಮರದ ತೆಗ್ಯಾಕ್ ಬಂದಿದ್ದಾರ ಇವತ್ ನೀನು? ನೋಡಿ, ಈಗ ನಮ್ಮ ಮನಿ ಮರ್ಯಾದಿ ಅವ್ನ ಕಾಲ್ಗಳಿಗೆ ಬಿದ್ದೈತಿ. ತಗೋನ, ನೀ ಕೊಟ್ಟಿದ್ರ ರೊಕ್ಕದಕಿನ 10 ಪಟ್ಟು ಹೆಚ್ಚಿಗೆ ಬೆಲೆ ಬಾಳ್ತಿದ್ದು. ತಗೊಂಡೋಗು. ಇವಾಗ ನಿನ್ ಲೆಕ್ಕ ಚುಪ್ಪಾಗುತ್ತ. ಅವ್ನ ತಂಟೆಕ್ ಬರ್ಬೇಡ. ಏನ್ ತಪ್ಪಾಡಿದ್ನಿ? 100 ವರ್ಷದ ನಮ್ಮ ಮಂತಾನ ಮರ್ಯಾದಿ ಈ ಭಿಕ್ಷುಕನ ಮನಿ ಮುಂದೆ ತಂದ ಪೂರ ಅಬ್ರು ಕಳ್ದಿಟ್ಟಿ. ನಾಚಿಕೆ ಬರೋದಲ್ಲ ನಿನ್ ಜನ್ಮಕ್ಕ? ಅವ್ರು ನಿಮ್ ತಂಗಿನೇ ಇರ್ಬೋದ, ಅವ್ರ ಮ್ಯಾಗ ಕೈ ಮಾಡೋ ಅಧಿಕಾರ ನಿಮಗ ಇಲ್ಲ ಇಲ್ಲ. ನಿಮ್ ವೇಷ ದೇಶ ಏನಿದ್ರು ನನ್ನ ಮೇಲೆ ಐತಿ. ಸರಿ, ಅವ್ರು ಮಾಡಿದ್ದು ತ್ಯಾಗ ಐತೆ, ತಪ್ಪೇನ್ ಮಾಡಿಲ್ಲ ಅವ್ರು. ನೋಡಿಲಿ, ನೀ ಇಬ್ರು ಒಬ್ರಕೊಬ್ರು ಬೆಂಬಲ ಕೊಡ್ ನೋಡ್ರ, ಅದೇನೋ ಬ್ಯಾರೆ ಹೇಳ್ದಂಗ ಕಾಣ್ತೈತಿ. ಈ ಭಿಕ್ಷುಕನ ಮನಿ ಮುಂದ ತಂದ ಬಿದ್ದೈತೆ ಇದು ಬರೇ ಬಂಗಾರ ಅಲ್ಲ, ನನ್ನ ಮನಿದು ಮರ್ಯಾದೆ ಪ್ರಶ್ನೆ ಐತಿ. ಇದು ಮರ್ಯಾದೆ ಉಳಿಬೇಕಾದ್ರ ಇದಕ್ಕ ಬೆಲೆ ಕಟ್ಬೇಕಾಗತ್ತ.
ಸಾಕಾರ್ತಾರ ಏನು ಎಂಥ ಕೆಲಸ ಮಾಡಿಬಿಟ್ರಿ. ನಿಮ್ಮ ಮನೆತನದ ಮರ್ಯಾದೆ ಗೌರವ ಅದು ನಮ್ಮಂಥವ್ರ ಧೂಳು ಮನ ಹೋಗಿದ ಯಾಕೋ ನನಗೆ ಸರಿ ಅನ್ಸೋದಾಗೈತ್ರಿ. ಅದಕ್ಕೆ ನಾ ಯೋಗ್ಯನೂ ಅಲ್ರಿ ನಾ ಗೌರವ. ರಾಮು, ಬಂಗಾರ ಮಣ್ಣಾಗ ಬಿದ್ದ ತಕ್ಷಣ ಬಂಗಾರದ ಬೆಲೆ ಕಡಿಮೆ ಆಗಲ್ಲ. ಹಂಗ ಮನ್ಷಾಕ್ ಸಹಾಯ ಮಾಡಿದ್ರ ಅವನ ಬೆಲೆನೂ ಕಡಿಮೆ ಆಗಲ್ಲ. ಇಲ್ಲಿ ಮರ್ಯಾದೆ ಇರೋದು ನಿಮ್ಮಂತ ವ್ಯಕ್ತಿಗಳಿಗೆ, ಈ ಜೀವಿಲ್ಲದ ವಸ್ತುಗಳಿಗಲ್ಲ. ಅದ್ರಲ್ಲೂ ನಮ್ಮ ಅಣ್ಣನಂತ ರೊಕ್ಕಿಷ್ಟನ್ ಮುಂದ ನಿಮ್ಮಂತ ಮರ್ಯಾದೆ ಇಷ್ಟು ಸೋಲ್ಬಾರ್ದಾಗಿತ್ತು. ನಾ ಅದಕ್ಕೆ ಕೆಲಸ ಮಾಡಿದೆ ಅಷ್ಟ. ಆದರೂ ಸಾಕಾರ್ತಾರ ಇದನ್ನ ನಿಮ್ಮ ಅಣ್ಣಗೆ ಹೋದ ಕೊಡ್ರಿ, ಈಗ ತಪ್ಪಾತದ್ ಕೇಳ್ಕೊರಿ, ಏನೂ ಆಗೋದಿಲ್ಲ. ಇದು ಇವಾಗ ಸದ್ಯಕ್ಕೆ ನಿನ್ ಹತ್ರನ ಇರ್ಲಿ. ಇದು ನಮ್ಮ ಅಣ್ಣಗ್ ಸಾಲ ಕೊಟ್ಟಿದ್ ಬೆಲೆ ಅಲ್ಲಿದ್ದು, ಮನುಷ್ಯತ್ವ ಕೊಟ್ಟಿದ್ ಬೆಲೆ ಐತಿ. ಸದ್ಯಕ್ಕೆ ನಿನ್ನ ಹತ್ರನ ಇರ್ಲಿ. ನಮ್ಮ ಅಣ್ಣ ಸಿಟ್ಟಿಳಿದ್ಮೇಲೆ ನಾನೇ ಬಂದ್ ತಗೊಂಡ್ ಹೋಗ್ತಾನೆ. ಅಲ್ಲಿವರೆಗೂ ಇದನ್ನ ಪ್ರಾಣಕ್ಕಿನ ಹೆಚ್ಚಾಗಿ ಜೋಪಾನ ಮಾಡು. ಸರಿ ರಾಮು, ನಾನು ಹೇಳಿದ್ರೆ ನೆನಪಾಯ್ತಲ್ಲ, ನಾನು ಹೋಗ್ತೇನೆ. ಬಾಯ್. ಈ ಹಣ ಆಸ್ತಿ ಅಂತೋಸ್ತ ಇದೆಲ್ಲದಕ್ಕಿಂತ ಮರ್ಯಾದೆನೇ ಹೆಚ್ಚಿಂದ ಇಲ್ಲ. ಅವ್ರಿಬ್ರು ಕೂಡಿ ನನ್ನ ಮರ್ಯಾದೆನೂ ತೆಗೆದ್ರು. ಹಿಂಗಾದ್ರ ಇವರು ನನಗೆ ಮಡಿಯೋದಿಲ್ಲ. ಇವ್ರನ್ನ ಬಡಿಬಾರ್ದು, ಹೊಡಿಬಾರ್ದು. 4 ಜನ ಏನಿರ್ತಾರಲ್ಲ, ಸಮಾಜ ಇರ್ತೈತಲ್ಲ, ಆ ಸಮಾಜ ಮುಂದೆ ಇವ್ರ ತಲೆ ಎತ್ತಿ ತಿರುಗಬಾರ್ದು ಇಬ್ರು. ಹಂಗ ಮಾಡೇ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಶಿವ, ಎಲ್ಲಿ ಹೊಂಟಿಪ್ಪ? ಎಲ್ಲಿಲ್ಲ, ಮನೆಗೆ ಹೊಂಟಿದ್ನಿ. ಇನ್ನು ತಿರುಗಾಡಿ ನೀವು ಊರಾಗ 4 ಮಂದಿಯಾಗ ಎಲ್ಲಿ ಎತ್ತಿ ತಿರುಗಾಡಲ್ಲಂಗೆ ಮಾಡ್ತಾನ. ಮಾಡ್ಲಾರ್ದ ಈ ಸಾವುಕಾರ ಬಿಡುದು ಇಲ್ಲ. ನೆನಪಿಟ್ಕೋ. ಅವತ್ತ ಸರಿ ಅವತ್ತ ಯಾಕೆ ಹೋಮ್ರ ನಮ್ಮ ನೋಡೋಣ, ಯಾಕೆ ದೂರ ಹೊಂಟ್ರಿ ಎಲ್ಲಾರು? ನಿಮ್ಮಂತವ್ರನ್ನ ನಮಗೆ ಎದಕ್ಕಪ್ಪ? ಸಾವುಕಾರ ತಂಗಿನ ಮಾಟ ಮಂತ್ರ ಮೂಡಿ ಮಾಡಿಕೆ ಸಿಯಾಕಿ ಬಂಗಾರ ಬೆಳ್ಳಿ ಎಲ್ಲ ದೋಚ್ಕೊಂಡಿ ಅತ್ತ ಊರೆಲ್ಲ ಅದ ಮಾತಾಡತತಿ. ನಿಮ್ಮ ಸಂಚಾರ ನಮಗೆ ಬೇಡಪ್ಪ, ನಾವು ದುಡ್ಕೊಂತೀವ್ರು ಹೋಗ್ಯವ ನಾವು. ಅಣ್ಣ, ನಿನ್ನೆ ಮಾಡಿದ್ ನನಗೊಂದ್ ಚೂರು ಸರಿ ಅನಿಸ್ಲಿಲ್ಲ. ಅಲ್ಲ, ನಮ್ಮ ಮನಿ ಮರ್ಯಾದೆ ನೀನೇ ಹೊರತಂದ್ಬಿಟ್ಟಲ್ಲಣ್ಣ. ನಾ ಅಲ್ವಾ ನಮ್ಮ ಮನಿ ಮರ್ಯಾದೆ ಹೊರತಂದ? ನಾ ಅಲ್ಲ, ನೀ. ಆದ್ರೂ ಎಲ್ಲ ಸರಿ ಮಾಡಿನ. ಆ ರಾಮನ ಮನಿ ಕಡೆ ಮತ್ತೊಮ್ಮೆ ಹೊಳ್ಳಿ ತಲಿಸಕ ಹಾಕ್ಬಾರ್ದು ನೀ. ಅದನ್ನೆಲ್ಲ ಕಳಕ್ ನೀ ಯಾರು? ಅದ್ರಲ್ಲೂ ಅವ ನನ್ ಪ್ರಾಣ ಉಳಿಸ್ದವನ, ನನ್ ಮರ್ಯಾದೆ ಕಾಪಾಡನವ. ನಿನಗ ಮಾನ ನಿನ್ನ ಪ್ರಾಣ ಉಳಿಸಿಲ್ಲವ. ಇದೊಂದು ಸ್ವಲ್ಪ ತಲೆಯಾಗ ತಗೋ. ನಿನಗ ಮಾಟ ಮಂತ್ರ ಮಾಡಿಸ್ಕಿಸಿಂದ ನಮ್ಮ ಮನ್ಯಾಗಿಂದೆಲ್ಲ ಬಂಗಾರ ಆಭರಣ ಎಲ್ಲ ತನ್ನ ಮನಿ ತುಂಬ್ಕೊಳ್ಬೇಕಂತೇಳಿ ಹಂಗ ಮಾಡ್ಯಾನವ. ಊರಾಗ ಮಂದಿ ಎಲ್ಲ ಬರೇ ನಮ್ದ ಮನಿ ಬಗ್ಗೆ ಮಾತಾಡ್ಲಾಗ್ತಾರ. ಒಂದ್ ಸ್ವಲ್ಪ ತಲೆಯಾಗ ಇಟ್ಕೋರವ ಜಾನ್ವಿ.
ಇದೆಲ್ಲ ಸುಳ್ಳು. ಅವ ಹೆಂಗ್ ಅದನಂತ ನನಗ್ ಗೊತ್ತೈತಿ. ಅವನ ಬಗ್ಗೆ ಸುಳ್ಳು ಸುಳ್ಳು ಆರೋಪ ಮಾಡ್ತಿಲ್ಲ. ನಿಂಗೆ ನಾಚಿಕೆ ಬರಲ್ಲನ? ಅವನ ಬಗ್ಗೆ ನಿನ್ ಕಡೆಯಿಂದ ಸರ್ಟಿಫಿಕೇಟ್ ಇಸ್ಕೊಳೋ ಅವಶ್ಯಕತೆ ನನಗಿಲ್ಲ. ನೋಡಿ ಜಾನ್ವಿ, ನಿನಗಿರೋದು ಎರಡ ದಾರಿ. ಒಂದು, ನಾ ಹೇಳ್ದಂಗೆ ಕೇಳಿ ಮನ್ಯಾಗ ಸುಮ್ಮಿರ್ಬೇಕು. ಹಂಗೆ ಕೇಳಿ ಸುಮ್ಮಿದ್ದೆ ಅಂದ್ರೆ ಊರಾಗೆಲ್ಲ ಜನಕ್ಕೆ ಹೇಳ್ಬಿಡ್ತೇನೆ, ನಮ್ಮ ತಂಗಿದು ಏನೋ ಒಂದು ಸ್ವಲ್ಪ ತಲೆ ಕೆಟ್ಟಿತ್ತು, ಹಂಗೆ ಮಾಡಿದಳತ್ತೇಳಿ. ಇಲ್ಲ ನಿನಗ ರಾಮನು ಬೇಕಂತೇಳಿ ನೀವು ಹಾಜ್ ಅಂದ್ರ ಎಲ್ಲ ಜನ ಏನ್ ಮಾತಾಡ್ಲಾಕತ್ತಾರಲ್ಲ ಅದನ್ನ ಎಲ್ಲ ಖರೆ ಸಾಬೀತು ಮಾಡಿಬಿಡ್ತಾನ. ಆ ರಾಮನ್ ಜೋಡಿ ನಮ್ಮ ತಂಗಿ ಓಡಿ ಹೋಗ್ಯಾಳತ್ತೇಳಿ ಊರು ತುಂಬಾ ಹಬ್ಬಿಸ್ಬಿಡ್ತಾನ. ಹುಷಾರ. ನಿಮ್ಮದು ದ್ವೇಷ ಏನಿದ್ರು ನನ್ನ ಮ್ಯಾಗಿಲ್ರಿ. ಆದ್ರೆ ಒಂದು ಹೆಣ್ಣಿನ ಮೇಲೆ ಇಂಥ ರೀತಿ ಕಳಂಕ ಹಿಡಿದು ತಪ್ಪಾಕತ್ರಿ. ಬಂದಿಪ್ಪ ಮಾಟ ಮಂತ್ರ ಮಾಡ್ಸು ಸುಳ್ಳಿನ ಸರ್ದಾರ. ನಮ್ಮ ತಂಗಿಗೆ ಏನ್ ತಲೆಗ ಹಾಕಿ ಏನು ಒಟ್ಟ ನನಗಂತೂ ತಿಳಿವಲ್ತ. ನೀ ಯಾವ್ದು ಈ ಬುದ್ಧಿ ಬಂದೈತ ನಿಂತೇಳಿ ಆಕಿ ತಲೆನೂ ಸುದ್ದಿಲ್ಲ. ಈ ಸಮಾಜಕ್ಕೆ ನೀವು ಇಬ್ರು ಕೂಡಿ ಏನ್ ಹೇಳ್ತಿರೋ ಹೇಳ್ರಿ. ನನಗ 4 ಮಂದಿಯಾಗ ತಿರ್ಗಾಡಲ್ದಂಗ ಮಾಡಿಟ್ಟಿರಿ. ಯಾ ಮನಿ ಒಳಗ್ ಪ್ರೀತಿ, ವಿಶ್ವಾಸ, ಗೌರವ, ಪ್ರತಿಷ್ಠೆಗೆ ಬೆಲೆ ಇಲ್ಲಲ್ಲ, ನನ್ಗೊಲ್ಲಿರಕ್ ಇಷ್ಟ ಇಲ್ಲ. ನೀ ಸಮಾಜದ ಬಗ್ಗೆ ಮಾತಾಡಕತ್ತಿದಿ. ಸಮಾಜ ಸುಳ್ಳು ಹೇಳಿದ್ರು ನಂಬುತ್ತಾ, ಕರೆ ಹೇಳಿದ್ರು ನಂಬುತ್ತಾ. ಸಮಾಜ ಏನ್ ಮಾಡಿದ್ರು ಒಂದ್ ಹೆಸರು ಇಡುತ್ತ. ಅದಕ್ಕ ನಾ ಸಮಾಜಕ್ಕೆ ಹೆದ್ರಲ್ಲ. ಇನ್ ರಾಮು ನಾ ಅವನ ಜೊತೆನ ಹೋಗ್ತೇನೆ. ಎದಿ ತಟ್ಕೊಂಡು ಹೇಳ್ತೇನೆ ನಾನು ಅವನ ಜೊತೆ ನಾ ಸೇಫ್ ಆಗಿರ್ತೀನಿ ಅಂತ ಹೇಳಿ. ನನಗ್ ಸಹಾಯ ಮಾಡಿದ್ರ ಜೊತೆ ನಾ ಸಹಾಯ ಮಾಡಿದ್ರ ಅದಕ್ಕೆ ಏನ್ ಸಂಬಂಧ ಆಯ್ತು? ಅದಕ್ಕೆ ಏನು ಲಿಂಗ ಇಲ್ಲಣ್ಣ. ಸುಮ್ನೆ ಅನ್ಮಾನ ಪಡಾಕತ್ತೀನಿ ನೀನು. ಏನು ಅವನ್ ಜೋಡಿ ಹಾಕ್ಯಾ ಈ ಬಿಕಾರಿ ಜೋಡಿ? ಹಾ ಹೋಗ. ಇನ್ನಿನ್ ಸುಟ್ಟು ಈ ಮನಿ ಬಾಗ್ಲ ನಿನ್ನ ಸಲುವಾಗಿ ಯಾವತ್ತೂ ಬಂದ. ಈ ಮನಿ ರೀ ನಾನು ಮುಗಿದ ಹೊತ್ತ ನೀವ್ ಹೊಳ್ಳಿ ಈ ಕಡೆ ನನ್ನ ಕಡೆ ಮಾರಿನೂ ಮಾಡಬೇಡ. ಮತ್ತ ಈ ಅಣ್ಣ ನಿನ್ನ ಪಾಲಿಗೆ ಸತ್ತ ತಿಳಿ. ನನಗ ನೀ ತಂಗಿ ಅಲ್ಲ, ನಾ ತಿಳ್ಕೊತೇನೆ. ಹೋಗ್ಬಿಡ, ಹೋಗ್ರಿ. ಆದ್ರೂ ಸಾವುಕಾರ್ತರ ಸಿಟ್ ಮೇಳದಾಗ ದುಡ್ಕಿದ್ರೆ ಅನ್ಸ್ಲಾಗತ್ತೆ ನನಗೆ. ಸಾವುಕಾರನ ತಂಗಿ ಊರಾಗ ಮರ್ಯಾದೆ ಮಾಡ್ತಾನೆ. ನಿಮಗೆ ನೀವು ನೋಡಿದ್ರೆ ಮದುವೆ ಅಲ್ಲ ಹೆಣ್ಮಗು. ನಮ್ಮಂತ ಬಡ್ರು ಬೆನ್ನ ಮತ್ತೆ ಬರೋದು ಅಲ್ಲ ಅನ್ಸ್ಲಾಗತ್ತೆ ನನಗೆ. ಈಗೂ ನಾನು ಕಾಲು ಮಿಂಚಿಲ್ರಿ. ನಿಮ್ಮ ಅಣ್ಣಗೆ ನಾ ಕೈಕಾಲು ಬರ್ತಾನೆ. ನಿಮ್ಮ ಪರವಾಗಿ ಆದ್ರೆ ಬಿಟ್ಟು ಬರ್ತೀನಿ ನೋಡ್ರಿ. ಅವ್ರು ಹೋಗ್ಲಿಕ್ಕೆ ಅವನಿಗೆ ಕೈಕಾಲು ಬೀಳ್ದೇನ್ ಬೇಕಾಗಿಲ್ಲ ರಾಮು. ನಾನು ಸಡನ್ ಆಗಿ ತಗೊಂಡಿರೋ ನಿರ್ಧಾರ ಅಲ್ಲ ಇದು. ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಯಾಕಂದ್ರ ಪ್ರೀತಿ, ವಿಶ್ವಾಸ, ಗೌರವ ಇಲ್ದೇ ಇರೋ ಮನಿ ಒಳಗ್ ನಾ ಹೆಂಗಿರ್ಲಿ ಹೇಳ? ನಾ ಅದಕ್ಕೆ ಈ ನಿರ್ಧಾರನ ತಗೊಂಡೇನಿ. ನಿನಗೂ ವಜ್ಜಾಗದ ಹೇಳ್ಬಿಡು. ನಮ್ಮ ಮನೆ ಹೊರಗಡೆ ನಿಲ್ತೀನಿ, ಬರಂಗಿಲ್ಲ ಇಲ್ಲ. ಐತ್ರಿ ಸಾವುಕಾರ್ತಾರ, ನಿಮ್ಮ ಆಸೆ ಅಂತ ಆಗಲಿ. ನೀವು ಮನ್ಯಾಗ ಮುಕ್ಕೋರಲ್ಲಿ ನಾ ಹೊರ ಮುಕ್ಕೋತೀನಪ್ಪ.